ವಿಕಸಿತ ಭಾರತ ಆತ್ಮನಿರ್ಭರ ಭಾರತಕ್ಕೆ ಲೇವಡಿ ಮಾಡಲಾಗಿದೆ. ದೇಶದ ಅಭಿವೃದ್ಧಿಯ ಪರಿಕಲ್ಪನೆಗೆ ಸಚಿವ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ಆತ್ಮನಿರ್ಭರ್ ಭಾರತ್ ಎಲ್ಲೈತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ತೋರ್ಸಕ್ಕೆ ಹೇಳ್ರಿ, ಆತ್ಮನಿರ್ಭರ ಭಾರತ್ ಎಲ್ಲೈತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆತ್ಮ ಇಲ್ಲ, ನಿರ್ಭರ್ ಇಲ್ಲ, ಸುಮ್ಮನೆ ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಟೈಟ್ಲ್ ಕೊಟ್ಬಿಡೋದು ಅಂತ ಲೇವಡಿ ಮಾಡಿದ್ದಾರೆ. ಟೈಟ್ಲ್ ಕೊಡಕ್ಕೆ ಏನೈತೆ, ನಾನು ರಜನಿಕಾಂತ್ ಪಿಕ್ಚರ್ ಟೈಟ್ಲ್ ಕೊಡ್ತೀನಿ, ಕೊಡ್ಲಾ ಅಂತೆಲ್ಲ ಮಾತನಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಆತ್ಮನಿರ್ಭರ್ ಭಾರತ್ ಯೋಜನೆಯ ಬಗ್ಗೆ ಬಹಳ ಲಘುವಾಗಿ ಮಾತನಾಡಿದ್ದಾರೆ ಸಂತೋಷ್ ಲಾಡ್. ಟೈಟ್ಲ್ ಕೊಡಕ್ಕೇನು, ಕೊಚ್ಚಾಡಿಯನ್ ಟೈಟ್ಲ್ ಬೇಕಾದ್ರೂ ಕೊಡ್ತೀನಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ವಿಕಸಿತ ಭಾರತ ಏನ್ರಿ, 2047ನೇ ಇಸ್ವಿ ಗುರಿ ಇರೋದು. 2047ಕ್ಕೆ ವಿಕಸಿತ ಭಾರತ. ಅಲ್ಲಿವರೆಗೆ ಯಾರಿರ್ತಾರೋ ಯಾರಿರಲ್ವೋ ದೇವ್ರೇ ಗತಿ ಅಂತೆಲ್ಲ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. 2,000 ಅವ್ರು ಯಾಕೆ ಕೊಟ್ರ, ಮತ್ತೆ ರೇಷನ್ ಯಾಕೆ ಕೊಡ್ತಾರಂತ 80 ಕೋಟಿ ಜನಕ್ಕೆ ಇವರು. ಆತ್ಮನಿರ್ಭರ್ ಭಾರತ್ ಎಲ್ಲೈತೆ ತೋರ್ಸಕ್ಕೆ ಹೇಳ್ರಿ. ಆತ್ಮನಿರ್ಭರ್ ಎಲ್ಲೈತೆ ಬರ್ರು, ಆತ್ಮ ಎಲ್ಲ ನಿರ್ಭರ ಇಲ್ಲ. ಸುಮ್ಮನೆ ಹೇಳೋದು, ಯಾವುದೋ ಒಂದು ಟೈಟ್ಲ್ ಕೊಟ್ಬಿಡೋದು. ಟೈಟ್ಲ್ ಕೊಡೋಕೆ ಏನೈತೆ, ಎಂತಿಂತ ಟೈಟ್ಲ್ ಕೊಡ್ಬೋದು. ನಾನು ರಜನಿಕಾಂತ್ ಪಿಕ್ಚರ್ ಓಸೋ ಟೈಟ್ಲ್ ಕೊಡ್ತೀನಿ, ಕೊಡ್ಲಾ? ಕೊಚ್ಚಡೇನು ಕೊಡ್ತೀನಿ, ಆಯ್ತು ರೀ. ಭಾಗ್ಯಗಳು ಸತ್ಯವಾಗಿ ಕೊಡ್ತೇವೆ, ಟೈಟ್ಲ್ ಕೊಡಲ್ಲ ನಾವು. ಅಲ್ರಿ, ನಮ್ಮ ಟೈಟ್ಲ್ಗಳಲ್ಲಿ ಸತ್ಯತೆ ಇದೆ. ಆತ್ಮನಿರ್ಭರ್ ಏನೈತೆ, ಗೃಹಲಕ್ಷ್ಮಿ ರೊಕ್ಕನ ಮನೆಗೆ ಮುಟ್ತತ್. ಆತ್ಮನಿರ್ಭರ್ ಎಲ್ಲೈತೆ ಹೇಳ್ರಿ, ಆತ್ಮನಿರ್ಭರ್ ಎಲ್ಲೈತೆ ಹೇಳ್ರಿ. ಸುಮ್ಮನೆ ಏನು ಹೇಳ್ಬಿಡ್ದು. ಆತ್ಮನಿರ್ಭರ್ ಭಾರತ್ ಸಂಕಲ್ಪ ವಿಕಸಿತ್ ಭಾರತ್. ಏನು ವಿಕಸಿತ್ ಭಾರತ್ ಏನ್ರಿ, ಎಲ್ಲೈತೆ ವಿಕಸಿತ್ ಭಾರತ್? 2047ನೇ ಇಸ್ವಿ ವಿಕಸಿತ್ ಭಾರತ್ ಗುರಿ ಇರೋದು. ಅಲ್ಲಿವರೆಗೆ ಯಾರಿರ್ತಾರೋ ಯಾರಲ್ಲ ದೇವ್ರೇ ಗತಿ. ಅವ್ರು ಹೇಳಿರ್ತಕ್ಕಂಥದ್ದು 2047ನೇ ಇಸ್ವಿ ಗುರಿ ಅದು. ಹಾಂ ಹೌದು, 47ಗೆ ರೀ. ನಾವೇಳೋದು ಇವ್ರೇನು ದಿನ ಬೆಳಿಗ್ಗೆ ಡೊಳ್ಳೊಡ್ಕೊಂಡು ತಿರುಗಾಡ್ತದ್ರಲ್ಲ, ಇದರಲ್ಲಿ ₹1 ಯಾವ್ದು ಅಚೀವ್ಮೆಂಟ್ ಇಲ್ಲ. ಅದಕ್ಕೆ ನಾವು ಹೇಳೋದು, ಮೋದಿ ಸಾಹೇಬ್ರೆ, ನೀವು ನಿಜಕ್ಕೂ ವಿಶ್ವ ಗುರು ಇದ್ರೆ ಒಂದು ಸಾರಿ ನೀವು ಪ್ರೆಸ್ ಮೀಟ್ ಮಾಡಿರಿ ಅಂತ. ಒಂದನೇದು, ವಿಕಸಿತ ಭಾರತ ಆತ್ಮನಿರ್ಭರ ಭಾರತಕ್ಕೆ ಲೇವಡಿ ಮಾಡಲಾಗಿದೆ. ದೇಶದ ಅಭಿವೃದ್ಧಿಯ ಪರಿಕಲ್ಪನೆಗೆ ಸಚಿವ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ಆತ್ಮನಿರ್ಭರ್ ಭಾರತ್ ಎಲ್ಲೈತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ತೋರ್ಸಕ್ಕೆ ಹೇಳ್ರಿ, ಆತ್ಮನಿರ್ಭರ ಭಾರತ್ ಎಲ್ಲೈತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆತ್ಮ ಇಲ್ಲ, ನಿರ್ಭರ್ ಇಲ್ಲ, ಸುಮ್ಮನೆ ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಟೈಟ್ಲ್ ಕೊಟ್ಬಿಡೋದು ಅಂತ ಲೇವಡಿ ಮಾಡಿದ್ದಾರೆ. ಟೈಟ್ಲ್ ಕೊಡಕ್ಕೆ ಏನೈತೆ, ನಾನು ರಜನಿಕಾಂತ್ ಪಿಕ್ಚರ್ ಟೈಟ್ಲ್ ಕೊಡ್ತೀನಿ, ಕೊಡ್ಲಾ ಅಂತೆಲ್ಲ ಮಾತನಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಆತ್ಮನಿರ್ಭರ್ ಭಾರತ್ ಯೋಜನೆಯ ಬಗ್ಗೆ ಬಹಳ ಲಘುವಾಗಿ ಮಾತನಾಡಿದ್ದಾರೆ ಸಂತೋಷ್ ಲಾಡ್. ಟೈಟ್ಲ್ ಕೊಡಕ್ಕೇನು, ಕೊಚ್ಚಾಡಿಯನ್ ಟೈಟ್ಲ್ ಬೇಕಾದ್ರೂ ಕೊಡ್ತೀನಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ವಿಕಸಿತ ಭಾರತ ಏನ್ರಿ, 2047ನೇ ಇಸ್ವಿ ಗುರಿ ಇರೋದು. 2047ಕ್ಕೆ ವಿಕಸಿತ ಭಾರತ. ಅಲ್ಲಿವರೆಗೆ ಯಾರಿರ್ತಾರೋ ಯಾರಿರಲ್ವೋ ದೇವ್ರೇ ಗತಿ ಅಂತೆಲ್ಲ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. 2,000 ಅವ್ರು ಯಾಕೆ ಕೊಟ್ರ, ಮತ್ತೆ ರೇಷನ್ ಯಾಕೆ ಕೊಡ್ತಾರಂತ 80 ಕೋಟಿ ಜನಕ್ಕೆ ಇವರು. ಆತ್ಮನಿರ್ಭರ್ ಭಾರತ್ ಎಲ್ಲೈತೆ ತೋರ್ಸಕ್ಕೆ ಹೇಳ್ರಿ. ಆತ್ಮನಿರ್ಭರ್ ಎಲ್ಲೈತೆ ಬರ್ರು, ಆತ್ಮ ಎಲ್ಲ ನಿರ್ಭರ ಇಲ್ಲ. ಸುಮ್ಮನೆ ಹೇಳೋದು, ಯಾವುದೋ ಒಂದು ಟೈಟ್ಲ್ ಕೊಟ್ಬಿಡೋದು. ಟೈಟ್ಲ್ ಕೊಡೋಕೆ ಏನೈತೆ, ಎಂತಿಂತ ಟೈಟ್ಲ್ ಕೊಡ್ಬೋದು. ನಾನು ರಜನಿಕಾಂತ್ ಪಿಕ್ಚರ್ ಓಸೋ ಟೈಟ್ಲ್ ಕೊಡ್ತೀನಿ, ಕೊಡ್ಲಾ? ಕೊಚ್ಚಡೇನು ಕೊಡ್ತೀನಿ, ಆಯ್ತು ರೀ. ಭಾಗ್ಯಗಳು ಸತ್ಯವಾಗಿ ಕೊಡ್ತೇವೆ, ಟೈಟ್ಲ್ ಕೊಡಲ್ಲ ನಾವು. ಅಲ್ರಿ, ನಮ್ಮ ಟೈಟ್ಲ್ಗಳಲ್ಲಿ ಸತ್ಯತೆ ಇದೆ. ಆತ್ಮನಿರ್ಭರ್ ಏನೈತೆ, ಗೃಹಲಕ್ಷ್ಮಿ ರೊಕ್ಕನ ಮನೆಗೆ ಮುಟ್ತತ್. ಆತ್ಮನಿರ್ಭರ್ ಎಲ್ಲೈತೆ ಹೇಳ್ರಿ, ಆತ್ಮನಿರ್ಭರ್ ಎಲ್ಲೈತೆ ಹೇಳ್ರಿ. ಸುಮ್ಮನೆ ಏನು ಹೇಳ್ಬಿಡ್ದು. ಆತ್ಮನಿರ್ಭರ್ ಭಾರತ್ ಸಂಕಲ್ಪ ವಿಕಸಿತ್ ಭಾರತ್. ಏನು ವಿಕಸಿತ್ ಭಾರತ್ ಏನ್ರಿ, ಎಲ್ಲೈತೆ ವಿಕಸಿತ್ ಭಾರತ್? 2047ನೇ ಇಸ್ವಿ ವಿಕಸಿತ್ ಭಾರತ್ ಗುರಿ ಇರೋದು. ಅಲ್ಲಿವರೆಗೆ ಯಾರಿರ್ತಾರೋ ಯಾರಲ್ಲ ದೇವ್ರೇ ಗತಿ. ಅವ್ರು ಹೇಳಿರ್ತಕ್ಕಂಥದ್ದು 2047ನೇ ಇಸ್ವಿ ಗುರಿ ಅದು. ಹಾಂ ಹೌದು, 47ಗೆ ರೀ. ನಾವೇಳೋದು ಇವ್ರೇನು ದಿನ ಬೆಳಿಗ್ಗೆ ಡೊಳ್ಳೊಡ್ಕೊಂಡು ತಿರುಗಾಡ್ತದ್ರಲ್ಲ, ಇದರಲ್ಲಿ ₹1 ಯಾವ್ದು ಅಚೀವ್ಮೆಂಟ್ ಇಲ್ಲ. ಅದಕ್ಕೆ ನಾವು ಹೇಳೋದು, ಮೋದಿ ಸಾಹೇಬ್ರೆ, ನೀವು ನಿಜಕ್ಕೂ ವಿಶ್ವ ಗುರು ಇದ್ರೆ ಒಂದು ಸಾರಿ ನೀವು ಪ್ರೆಸ್ ಮೀಟ್ ಮಾಡಿರಿ ಅಂತ. ಒಂದನೇದು, ವಿಕಸಿತ ಭಾರತ ಆತ್ಮನಿರ್ಭರ ಭಾರತಕ್ಕೆ ಲೇವಡಿ ಮಾಡಲಾಗಿದೆ. ದೇಶದ ಅಭಿವೃದ್ಧಿಯ ಪರಿಕಲ್ಪನೆಗೆ ಸಚಿವ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ಆತ್ಮನಿರ್ಭರ್
ಭಾರತ್ ಎಲ್ಲೈತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ತೋರ್ಸಕ್ ಹೇಳ್ರಿ ಆತ್ಮನಿರ್ಭರ ಭಾರತ್ ಎಲ್ಲೈತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆತ್ಮ ಇಲ್ಲ, ನಿರ್ಭರ್ ಇಲ್ಲ, ಸುಮ್ಮನೆ ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಟೈಟ್ಲ್ ಕೊಟ್ಬಿಡೋದು ಅಂತ ಲೇವಡಿ ಮಾಡಿದ್ದಾರೆ. ಟೈಟ್ಲ್ ಕೊಡಕ್ಕೆ ಏನೈತೆ, ನಾನು ರಜನಿಕಾಂತ್ ಪಿಕ್ಚರ್ ಟೈಟ್ಲ್ ಕೊಡ್ತೀನಿ, ಕೊಡ್ಲಾ ಅಂತೆಲ್ಲ ಮಾತನಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಆತ್ಮನಿರ್ಭರ್ ಭಾರತ್ ಯೋಜನೆ ಬಗ್ಗೆ ಬಹಳ ಲಘುವಾಗಿ ಮಾತನಾಡಿದ್ದಾರೆ ಸಂತೋಷ್ ಲಾಡ್ ಅವರು. ಟೈಟ್ಲ್ ಕೊಡಕ್ಕೇನು, ಕೊಚ್ಚಾಡಿ ಟೈಟ್ಲ್ ಬೇಕಾದ್ರೆ ಕೊಡ್ತೀನಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ವಿಕಸಿತ ಭಾರತ ಏನ್ರಿ, 2047ನೇ ಇಸ್ವಿ ಗುರಿ ಇರೋದು. 2047ಕ್ಕೆ ವಿಕಸಿತ ಭಾರತ. ಅಲ್ಲಿವರೆಗೆ ಯಾರಿರ್ತಾರೋ ಯಾರಿರಲ್ವೋ ದೇವ್ರೇ ಗತಿ ಅಂತೆಲ್ಲ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. 2,000 ಅವ್ರು ಯಾಕೆ ಕೊಟ್ರ, ಮತ್ತೆ ರೇಷನ್ ಯಾಕೆ ಕೊಡ್ತಾರಂತ 80 ಕೋಟಿ ಜನಕ್ಕೆ ಇವರು? ಆತ್ಮನಿರ್ಭರ ಭಾರತ್ ಎಲ್ಲೈತೆ ತೋರ್ಸಕ್ಕೆ ಹೇಳ್ರಿ. ಆತ್ಮನಿರ್ಭರ ಎಲ್ಲೈತೆ ಬರ್ರು, ಆತ್ಮ ಎಲ್ಲ ನಿರ್ಭರ ಇಲ್ಲ. ಸುಮ್ಮನೆ ಹೇಳೋದು, ಯಾವುದೋ ಒಂದು ಟೈಟ್ಲ್ ಕೊಟ್ಬಿಡೋದು. ಟೈಟ್ಲ್ ಕೊಡೋಕೆ ಏನೈತೆ, ಎಂತಿಂತ ಟೈಟ್ಲ್ ಕೊಡ್ಬೋದು. ನಾನು ರಜನಿಕಾಂತ್ ಪಿಕ್ಚರ್ ಓಸೋ ಟೈಟ್ಲ್ ಕೊಡ್ತೀನಿ, ಕೊಡ್ಲಾ? ಕೊಚ್ಚಡಿ ಏನು ಕೊಡ್ತೀನಿ, ಆಯ್ತು ರೀ. ಭಾಗ್ಯಗಳು ಸತ್ಯವಾಗಿ ಕೊಡ್ತೇವೆ, ಟೈಟ್ಲ್ ಕೊಡಲ್ಲ ನಾವು. ಅದ್ರಿ ನಮ್ಮ ಟೈಟ್ಲ್ಗಳಲ್ಲಿ ಸತ್ಯತೆ ಇದೆ. ಆತ್ಮನಿರ್ಭರ ಏನೈತೆ, ಗೃಹಲಕ್ಷ್ಮಿ ರೊಕ್ಕನ ಮನೆಗೆ ಮುಟ್ತತ್. ಆತ್ಮನಿರ್ಭರ ಎಲ್ಲೈತೆ ಹೇಳ್ರಿ, ಆತ್ಮನಿರ್ಭರ ಎಲ್ಲೈತೆ ಹೇಳ್ರಿ. ಸುಮ್ಮನೆ ಏನು ಹೇಳ್ಬಿಡ್ದು. ಆತ್ಮನಿರ್ಭರ್ ಭಾರತ್ ಸಂಕಲ್ಪ ವಿಕಸಿತ್ ಭಾರತ್. ಏನು ವಿಕಸಿತ್ ಭಾರತ್ ಏನ್ರಿ? ಏನೈತೆ ವಿಕಸಿತ್ ಭಾರತ್? 2047ನೇ ಇಸ್ವಿ ವಿಕಸಿತ್ ಭಾರತ್ ಗುರಿ ಇರೋದು. ಅಲ್ಲಿವರೆಗೆ ಯಾರಿರ್ತಾರೋ ಯಾರಲ್ಲ ದೇವ್ರೇ ಗತಿ. ಅವ್ರು ಹೇಳಿರ್ತಕ್ಕಂಥದ್ದು 2047ನೇ ಇಸ್ವಿ ಗುರಿ ಅದು. ಹಾಂ ಹೌದು, 47 ರೀ. ನಾವೇಳೋದು ಇವ್ರೇನು ದಿನ ಬೆಳಿಗ್ಗೆ ಡೊಳ್ಳೊಡ್ಕೊಂಡು ತಿರುಗಾಡ್ತದ್ರಲ್ಲ, ಇದರಲ್ಲಿ ₹1 ಯಾವ್ದು ಅಚೀವ್ಮೆಂಟ್ ಇಲ್ಲ. ಅದಕ್ಕೆ ನಾವು ಹೇಳೋದು, ಮೋದಿ ಸಾಹೇಬ್ರೆ ನೀವು ನಿಜಕ್ಕೂ ವಿಶ್ವ ಗುರು ಇದ್ರೆ ಒಂದು ಸಾರಿ ನೀವು ಪ್ರೆಸ್ ಮೀಟ್ ಮಾಡಿರಿ ಅಂತ. ಒಂದನೇದು ವಿಕಸಿತ ಭಾರತ ಆತ್ಮನಿರ್ಭರ ಭಾರತಕ್ಕೆ ಲೇವಡಿ ಮಾಡಲಾಗಿದೆ. ದೇಶದ ಅಭಿವೃದ್ಧಿಯ ಪರಿಕಲ್ಪನೆಗೆ ಸಚಿವ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ಆತ್ಮನಿರ್ಭರ್ ಭಾರತ್ ಎಲ್ಲೈತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ತೋರ್ಸಕ್ ಹೇಳ್ರಿ ಆತ್ಮನಿರ್ಭರ ಭಾರತ್ ಎಲ್ಲೈತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆತ್ಮ ಇಲ್ಲ, ನಿರ್ಭರ್ ಇಲ್ಲ, ಸುಮ್ಮನೆ ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಟೈಟ್ಲ್ ಕೊಟ್ಬಿಡೋದು ಅಂತ ಲೇವಡಿ ಮಾಡಿದ್ದಾರೆ. ಟೈಟ್ಲ್ ಕೊಡಕ್ಕೆ ಏನೈತೆ, ನಾನು ರಜನಿಕಾಂತ್ ಪಿಕ್ಚರ್ ಟೈಟ್ಲ್ ಕೊಡ್ತೀನಿ, ಕೊಡ್ಲಾ ಅಂತೆಲ್ಲ ಮಾತನಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಆತ್ಮನಿರ್ಭರ್ ಭಾರತ್ ಯೋಜನೆ ಬಗ್ಗೆ ಬಹಳ ಲಘುವಾಗಿ ಮಾತನಾಡಿದ್ದಾರೆ ಸಂತೋಷ್ ಲಾಡ್ ಅವರು. ಟೈಟ್ಲ್ ಕೊಡಕ್ಕೇನು, ಕೊಚ್ಚಾಡಿ ಟೈಟ್ಲ್ ಬೇಕಾದ್ರೆ ಕೊಡ್ತೀನಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ವಿಕಸಿತ ಭಾರತ ಏನ್ರಿ, 2047ನೇ ಇಸ್ವಿ